ನಿಮಗೆ ಜ್ಞಾನ ಬೇಕು. ಕಂಟೆಂಪ್ಟ್ ಜೊತೆಗೆ ಇದೆಲ್ಲ ಹಾಕ್ಬೇಕು, ಡಿಗ್ರಿಗಳು ಇದೆಲ್ಲ ನೀವು ಆಮೇಲೆ ಹಾಕೋದು. ಜಾಯಿಂಟ್ರು ಅಂತ ಸಬ್ ಇನ್ಸ್ಪೆಕ್ಟರ್ ವಿಲ್ ರಿಮೂವ್ ಹಿಮ್ ಫ್ರಮ್ ದಿ ಪೋಸ್ಟ್. ಅಲ್ಲ ಈ ತರ ಅಪ್ಲಿಕೇಶನ್ ಹಾಕ್ತಾರೆ. ನಿಮ್ಮ ಮನಮೋಹನ್ ಬುದ್ಧಿ ಇಲ್ಲ, ಏನ್ ಬೇಕಾ ಮಾಡ್ಕೊಳ್ಳಿ. ಬ್ರಿಟಿಷ್ನರು ಈ ಡೋಂಟ್ ನೋ, ನೀವು ಸರಿಯಾಗಿ ನೋಡಲ್ಲ, ಒಂದು ಅನೌನ್ಸ್ಮೆಂಟ್ ಕಣ್ಮುಚ್ಚು ಕೊಡೋದು. ಸಿವಿಲ್ ಸ್ವರೂಪದಾಗಿದೆ. ಲರ್ನರ್ ಜಡ್ಜಸ್ ರಿಜಿಸ್ಟರ್ಡ್ ಕೇಸ್ ತೆಗಿರಿ, ಸಿ ತೆಗಿರಿ, ಇಲ್ಲಿದೆ ಸಿ. ಅಲ್ಲ ಜಸ್ಟ್ ಕನ್ಸಿಡರ್ ಅಂತ ಏನ್ ಬೇಕಾ ಮಾಡೋದ. ರೆಪ್ರೆಸೆಂಟೇಷನ್ ಈಸ್ ಡೇಟೆಡ್ 12/12/2020. ಓದಿ. ಇವ್ರ ಪರವಾಗಿ 2 ಡಿಗ್ರಿ ಆಗಿದೆ. ದಟ್ ಈಸ್ ಪೆನಾಲ್ಟಿ. ಹೌ ಕ್ಯಾನ್ ಯು ಯೂಸ್ ಸಚ್ ಎಂಡಾರ್ಸ್ಮೆಂಟ್? Which penalty? You are just misusing your police power. Read again, see. The single judge order ಓದಿ ದಯವಿಟ್ಟು ಮಿಸ್ಟರ್. ಅವರು ಸರಿಯಾಗಿ ಪ್ರೆಸೆಂಟ್ ಮಾಡಲ್ಲ ಕೋರ್ಟ್ ಮುಂದೆ. You should have produced all the documents before the single judge. ಎಲ್ಲಿ ಕೊಟ್ಟಿದ್ದೀರಿ? ನನ್ನ ರೆಪ್ರೆಸೆಂಟೇಷನ್ ಕನ್ಸಿಡರ್ ಪಾಸ್ ಆರ್ಡರ್ಸ್ ಅಂತ ಹೇಳಿದ್ವಿ. ನೀವು ಪ್ರೇಯರ್ ಓದಿ. ಮಾಡಲ್ಲ. ಒಂದಕ್ಕೆ 2 ಮಾಡ್ತೀರಿ. 3 ಡಿಗ್ರಿ ಇದೆ. ನಿಮ್ದೊಂದು ಡಿಗ್ರಿ, ನಿಮ್ಮ ಅಪೀಲ್ ವಜಾಗಿದೆ, ಅವ್ರ ಮೇಲೆ ಒಂದು ಡಿಗ್ರಿ ಇದೆ. ದಟ್ ಡಿಗ್ರಿ ಫೈನಲ್. ಸ್ಟಿಲ್ ಇಫ್ ದೇ ಆರ್ ಇಂಟರ್ಫಿಯರಿಂಗ್, ದೀಸ್ ಪೀಪಲ್ ಆರ್ ಇಂಟರ್ಫಿಯರಿಂಗ್, ಯು ಶುಡ್ ಜಸ್ಟ್ ರಿಜಿಸ್ಟರ್ ಕೇಸ್, ಕ್ರಿಮಿನಲ್ ಕೇಸ್, ದಟ್ಸ್ ಆಲ್. ಅದು ಬಿಟ್ಟು ಒಂದು ಎಂಡಾರ್ಸ್ಮೆಂಟ್ ದುಡ್ಡು ಕೊಟ್ಟಿರ್ಬೇಕು. ಎಂಡಾರ್ಸ್ಮೆಂಟ್ ಸಿವಿಲ್ ಸ್ವರೂಪದಾಗಿದೆ. ನಮಗ್ ಗೊತ್ತಿಲ್ಲ ಸರ್. ಕೇಸ್ ಯಾವಾಗ ಸಿವಿಲ್ ಸ್ವರೂಪ ಅಂದ್ರೆ ಓನ್ಲಿ ಡಿಸ್ಪ್ಯೂಟ್ ಬಿಟ್ವೀನ್ ದಿ ಪಾರ್ಟೀಸ್ ಪೆಂಡಿಂಗ್. ಇಫ್ ಸೂಟ್ ಇಸ್ ಆಲ್ರೆಡಿ ಡಿಕ್ರೀಡ್, reach a penalty. This court directed you to consider annexed C representation. In terms of the decree, still they violate, you should register. ಲಲಿತ್ ಕುಮಾರ್ ಕೇಸು ಡಿಕ್ರಿ ಆದ್ಮೇಲೆ ಮಾಡಬಾರ್ದು ಅಂತಿದ್ಯಾ? Unfortunately, the judge should have given clear direction. ಅವರು ಲಲಿತ್ ಕೇಸ್ ಅಂದ್ಬಿಟ್ರು. ಲಲಿತ್ ಕೇಸ್ ಏನೋ, ಸಿ ದಿಸ್ ರೆಪ್ರೆಸೆಂಟೇಷನ್. Your police inspector get him present. How can he file a false complaint at the complaint before this court? We'll sue him personally, issuing such endorsement. This is escapism and endorsement. We are not concerned asset representation. You are creating new law. Mr. Kiran, read Annex C single judge order. What is challenge single judge order? Annex C single judge order ಅಲ್ಲಿ ನೀವು ಹೇಳಿದ ನಿಮ್ಮ annex ಜೊತೆಗೆ ಯಾವ್ದು ಹಾಕಿದಿರೋ ಯಾವುದು ಇಲ್ಲ. Sir, is misleading the court. ಏನು? Parties are different. Parties are different in that manner. Order is against the party concerned. Read Annex C. No, sir, this man has filed a false affidavit before the court. Will take him action against the Sakami, the police commissioner. Elide, where is the affidavit of the accused? How can you mislead the court like this? Mr. Kiran, ನೀವು ಅಫಿಡವಿಟ್ ಹಾಕಕ್ ಮೊದಲು ನಿಮ್ಮ ಆಫೀಸರ್ಗೆ ಜ್ಞಾನ ಇರಬೇಕು. ವಾಟ್ ಇಸ್ ದಿ ವೈಲೇಷನ್? ವೆದರ್ ದಿಸ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ಲೇಯಿಂಗ್ ವಿತ್ ದಿ ಕೋರ್ಟ್? ಹೌ ಕ್ಯಾನ್ ಯು ಗಿವ್ ಸಮ್ ಅದರ್ ಪ್ರಾಪರ್ಟಿ when they direct? All right, that's your case. Annex C ಪ್ರಕಾರ ಮಾಡ್ಬೇಕು ಅವನು. He has no business to deviate the court some other matter which is not subject to petition. Police department taking the aid of the police post, they are just troubling the people like this. Unfortunate state of affairs.
He should not continue as inspector. When the learned single judge says something, he says something and produce something. How is relevant? You want to play with the court? Amma, the conduct and attitude of the inspector by filing affidavit is nothing but a per se contempt and misleading the court. Such attitude will not be tolerated and the affidavit filed is deprecated. ನಿಮಗೆ ಜ್ಞಾನ ಬೇಕು. ಕಂಟೆಂಪ್ಟ್ ಜೊತೆಗೆ ಇವೆಲ್ಲ ಹಾಕ್ಬೇಕು, ಡಿಗ್ರಿಗಳು ಇದೆಲ್ಲ ನೀವು ಆಮೇಲೆ ಹಾಕೋದು ಜಾಯಿಂಡ್ರು ಅಂತ. ಬಿಕಾಸ್ ಆಫ್ ಯುವರ್ ಇನ್ಎಬಿಲಿಟಿ, ಇನ್ಕೆಪಾಸಿಟಿ ಇಟ್ ಹ್ಯಾಪನ್ಸ್. ಏನೋ ಹಾಕಿದ್ರೆ ಗಟ್ಟಿಗೆ ಹಾಕ್ಬೇಕು. ನೀವು ಅದು ಏನು ಇನ್ಸ್ಟಾಲ್ಮೆಂಟ್ ಒಂದೊಂದು ಆಗ್ತಾ ಇರೋದು. ಕಂಟೆಂಪ್ಟ್ ಅಲ್ಲಿ ಎಲ್ಲಿದೆ? ಜಾಯಿಂಡ್ರು ಆ ಜಾಯಿಂಡ್ರು ಎಲ್ಲಿದ್ದೀರಿ? ಕಂಟೆಂಪ್ಟ್ ಹಾಕ್ಬೇಕಾದ್ರೆ ಭದ್ರವಾಗಿ ಹಾಕ್ಬೇಕು. ಏನ್ ರೆಪ್ರೆಸೆಂಟೇಷನ್, ಏನ್ ಪ್ರೇಯರ್ ಎಲ್ಲ ಡಾಕ್ಯುಮೆಂಟ್ ಹಾಕ್ಬೇಕು ಡಿಗ್ರಿಯಲ್ಲಿ. ಅವು ಜಡ್ಜು ಡೀಟೇಲ್ ಬರೀತಾರೆ. ನೀವು ಏನೋ ಹಾಕಲ್ಲ, ರೆಪ್ರೆಸೆಂಟೇಷನ್ ಕನ್ಸಿಡರ್, ನಾವು ಕನ್ಸಿಡರ್. ಕಂಟೆಂಪ್ಟ್ ನಾವು ಡಿಸೈಡ್ ಮಾಡ್ಬೇಕು. ನೀವ್ ಯಾಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಇವೆಲ್ಲ ಹಾಕ್ತಿದ್ರೆ ನಮಗ್ ಗೊತ್ತಿದೆ. ಇನ್ಸ್ಟಾಲ್ಮೆಂಟ್ ಫೀಸ್ ತಗೊಳಕ್ಕೆ. ದಟ್ ಶುಡ್ ನಾಟ್ ಬಿ ಅಡ್ವೊಕೇಸಿ ಸರ್. Mr. Kiran, we are taking very serious. If this is the attitude of the sub-inspector, we will remove him from the post. Corrupt people. This is the way of corrupt affidavit filed. You want to ditch the court indirectly? ನಾವು ನಿಮ್ ನಂಬ್ತೀವಿ. ಎಂಡಾರ್ಸ್ಮೆಂಟ್ ಕನ್ಸಿಡರ್ ಪಾಸ್ ಆಗುತ್ತೆ ಎಸ್ ಅಂತ. ಆ ಅನಕ್ಷಸಿ ಇಲ್ಲ ಅಂದ್ರೆ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದೀವಿ ಇವತ್ತು ಕಂಟೆಂಪ್ಟ್. ನಾವು ರಾಂಗ್ ಆರ್ಡರ್ ಪಾಸ್ ಮಾಡ್ತಾ ಇದೀವಿ. Because of non assistance, proper assistance by both sides. At least you should have verified, Mr. Kiran. You are representing not only the police inspector, you are representing entire 6 crore Kannadigas, 6 crore or 7 crores. Yesterday, 7 crores or 6 crores. You are representing each and every Kannadiga, sir. Please remember, yesterday your SPP appeared non matter, fairly said, life imprisonment granted. Swami, nanonke irkombitte avrige sanction. Illa Swami, your lordship is right. Tappu Swami order. We acquitted. Avanu ಹೊರಗಡೆ ಹಾಕ್ಬಿಟ್ಟು ಲೈಫ್ ಲಾಂಗು. ಫೇರ್ನೆಸ್ ಇರ್ಬೇಕು ಗವರ್ಮೆಂಟ್ ಅಡ್ವೊಕೇಟ್. ನೀವೇನು ನಿಮ್ಮ ಹೆಸರು? ರಮೇಶು. ಕೂಗೋದಲ್ಲ ಜಡ್ಜ್ ಮುಂದೆ, ಕೋರ್ಟ್ ಮುಂದೆ ಬರ್ಬೇಕಾದ್ರೆ ಆಯುಧಗಳೆಲ್ಲ ಭದ್ರವಾಗಿ ಹಾಕಿರ್ಬೇಕು. ನೀವು ಭದ್ರವಾಗಿ ಹಾಕಿದ್ ನಾವು ನೋಡ್ಕೊಂತೀವಿ. ನೀವೇನು ಹಾಕಿಲ್ಲ ನಾವೇನು ನೋಡ್ಬೇಕು? ನಿಮ್ ಗುಂಡು ನೋಡ್ಕೋಬೇಕು, ಬರೀ ಗುಂಡನ ಅಲ್ವಾ? ಆ ಈ ಅನಕ್ಷಸಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ನಾವು ಕ್ಲೋಸ್ ಮಾಡ್ಬಿಡ್ತಾ ಇದ್ವಿ ಕೇಸ್. ಆಲ್ರೆಡಿ ಕನ್ಸಿಡರ್ ಚಾಲೆಂಜ್ ಮಾಡಿ ಇನ್ನೊಂದು ಲಿಟಿಗೇಷನ್. ಸ್ವಲ್ಪ ಹುಷಾರಾಗಿರ್ಬೇಕು ಸರ್. ಅಡ್ವೈಸ್ ಪ್ರಾಪರ್ಲಿ. ಅದು ಕಂಟೆಂಪ್ಟ್ ಹಾಕ್ಬೇಕು ಸರಿ, ಹಾಕ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅನಕ್ಷಸ್. ಒಂದು ಡಿಗ್ರಿ ಇಟ್ಕೊಂಡಿಲ್ಲ ಪಕ್ಕದಲ್ಲಿ, ಡಿಗ್ರಿ ಎಲ್ಲ ತಂದ್ಕೊಂಡಿದ್ದಾಳೆ.